1971ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ಸಾಕೇಸರ್ ಏರ್ಬೇಸ್ನ ರಡಾರ್ ಭಾರತಕ್ಕೆ ತಲೆನೋವಾಗಿತ್ತು. ಏಕೆಂದ್ರೆ ಭಾರತೀಯ ಜೆಟ್ಸ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಹೋಗ್ತಾ ಇದ್ದಂತೆ ಡಿಟೆಕ್ಟ್ ಮಾಡಿ ಪಾಕಿಸ್ತಾನದ ಆರ್ಮಿಗೆ ಸಂದೇಶ ಕೊಡ್ತಾ ಇತ್ತು. ಅದಕ್ಕೆ ಭಾರತ ಇದನ್ನ ಡಿಸ್ಟ್ರಾಯ್ ಮಾಡಲೇಬೇಕಾಗಿತ್ತು. ಮತ್ತೆ 5 ಡಿಸೆಂಬರ್ 1971ರಂದು ಸ್ಕ್ವಾಡನ್ ಲೀಡರ್ ಜೈನ್ ಮಾನಿಕ್ ಶಾ ಮೇಸ್ತ್ರಿ ಮತ್ತೆ ಅವರ ಸಹೋದ್ಯೋಗಿಗೆ ಈ ರಡಾರ್ ಫೆಸಿಲಿಟಿಯನ್ನ ನಾಶ ಮಾಡುವ ಜವಾಬ್ದಾರಿ ನೀಡಿದ್ರು. ಇವರ ಪ್ಲೇನ್ ಪಠಾನ್ಕೋಟ್ ಏರ್ಬೇಸ್ ನಿಂದ ಟೇಕ್ ಆಫ್ ಆಗುತ್ತೆ. ಆದರೆ ಮಾನಿಕ್ ಶಾ ಅವರ ಸಹೋದ್ಯೋಗಿಯ ಪ್ಲೇನ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳಿಂದ ಟೇಕ್ ಆಫ್ ಆಗೋದಿಲ್ಲ. ಸ್ಕ್ವಾಡ್ರನ್ ಲೀಡರ್ ಜೈನ್ ಮಾನಿಕ್ ಶಾ ಅವರಿಗೆ ವಾಪಸ್ ಬರುವಂತೆ ಹೇಳಿದ್ರು. ಆದರೆ ಅವರು ಒಬ್ಬರೇ ಇದನ್ನ ಪೂರ್ಣಗೊಳಿಸುವ ಜವಾಬ್ದಾರಿ ತಗೊಂಡ್ರು. ಪಾಕಿಸ್ತಾನದ ರಡಾರ್ ನಿಂದ ರಕ್ಷಿಸಿಕೊಳ್ಳಲು ತುಂಬಾ ಕಡಿಮೆ ಆಲ್ಟಿಟ್ಯೂಡ್ ಮೇಲೆ ಫ್ಲೈ ಮಾಡ್ತಾರೆ. ಇದರ ಹತ್ತಿರ ಬರ್ತಾ ಇದ್ದಂತೆ ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ರಡಾರ್ ಅನ್ನ ನಾಶ ಮಾಡಿ ವಾಪಸ್ ಆಗ್ತಾ ಇದ್ದಂತೆ 2 ಪಾಕಿಸ್ತಾನಿ ಮಿರಾಜ್ ಇವರನ್ನ ಇಂಟರ್ಸೆಪ್ಟ್ ಮಾಡುತ್ತೆ ಮತ್ತೆ ಅವರ ಮೇಲೆ ತನ್ನ ಮಿಸೈಲ್ ಫೈರ್ ಮಾಡುತ್ತೆ. ಇದರಿಂದ ಮಾನಿಕ್ ಶಾ ಅವರ ಪ್ಲೇನ್ ಕ್ರಾಶ್ ಆಗುತ್ತೆ. ಮಾನಿಕ್ ಶಾ ಅವರು ಪಾಕಿಸ್ತಾನದ ರಡಾರ್ ಅನ್ನ ನಾಶ ಮಾಡಿದ ನಂತರ ಭಾರತೀಯ ಜೆಟ್ಸ್ ಈಸಿಲಿ ಪಾಕಿಸ್ತಾನದ ಮೇಲೆ ಬಾಂಬಿಂಗ್ ಮಾಡಬಹುದಾಗಿತ್ತು. ಮತ್ತೆ ಮಾನಿಕ್ ಶಾ ಅವರ ಈ ಬಲಿದಾನಕ್ಕೆ ಅವರಿಗೆ ಮರಣೋತ್ತರ ವೀರ ಚಕ್ರ ನೀಡಿ ಸನ್ಮಾನಿಸಲಾಯಿತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.